ಹಲೋ ಗೈಸ್, ಇವತ್ತು ನಾವು ನೋಡೋಕೆ ಹೋಗ್ತಾರಂಥ ಸ್ಟೋರಿಗಳು ಬಂದು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸಸ್. ಫಸ್ಟ್ ಇನ್ಸಿಡೆಂಟ್. ಈ ಇನ್ಸಿಡೆಂಟ್ ಆಗಿರೋದು ನನ್ನ ಫ್ರೆಂಡ್ಗೇನೆ. ಅವನ ಹೆಸರು ತೊಗೊಳೋದು ಬೇಡ, ಅವನ ಹೆಸರನ್ನ ರಮೇಶ್ ಅಂತ ಇಟ್ಕೊಳ್ಳೋಣ. ಮಾರ್ಚ್ ಟೈಮಲ್ಲಿ ನಮ್ಮ ಏರಿಯಾದಲ್ಲಿ ಮಾರಿ ಹಬ್ಬ ಅಂತ ಮಾಡ್ತಾರೆ. ಆ ಹಬ್ಬ ಯಾವ ಥರ ಅಂದರೆ, ಈಗ ಮಾರ್ಚ್ 15th ಹಬ್ಬ ಇದ್ದರೆ ಅದರಿಂದ ಸ್ವಲ್ಪ ಹಿಂದೆ ದಿನ, ಈಗ ಮಾರ್ಚ್ 1 ಮಾರಿ ಕುಣಿತ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮಾರಿ ಕುಣಿತ ಅಂದರೆ ಲೈಕ್ ಒಂದು 7:30 ಸಂಜೆ ಆಗ್ತಿದ್ದಂಗೆ 7:30 ಟೈಮಲ್ಲಿ ರಾತ್ರಿ ಹೊತ್ತು ಟಮಟೆ ಬಡಿಯೋರು ಯಾರು ಇರ್ತಾರೆ ಅವ್ರು ಬಂದು ಟಮಟೆ ಬಡಿತಾರೆ. ಮತ್ತು ಊರಿನ ಜನ ಯಾರಿಗೆ ಡ್ಯಾನ್ಸ್ ಮಾಡಬೇಕು ಅಂತ ಇರುತ್ತೆ ಅವ್ರು ಬಂದು ಡ್ಯಾನ್ಸ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ರಮೇಶ್ ಅವ್ರ ಮನೇಲಿ ಯಾರು ಇರೋಲ್ಲ, ಲೈಕ್ ಊರಿಗೆ ಹೋಗ್ಬಿಟ್ಟಿರ್ತಾರೆ. ಇವನೊಬ್ಬ ಮಾತ್ರ ಇರ್ತಾನೆ. ಇವನೇನು ಮಾಡ್ತಾನೆ, ಬರ್ತಾನೆ, ಡ್ಯಾನ್ಸ್ ಎಲ್ಲ ಮಾಡ್ತಾನೆ, ಹಂಗೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾನೆ. ಆಮೇಲೆ ಎಲ್ಲರೂ ಮನೆ ಕಡೆ ಓಡ್ತಾ ಇರ್ತಾರೆ. ಬಟ್ ರಮೇಶ್ಗೆ ಸ್ಮೋಕಿಂಗ್ ಮಾಡೋ ಹ್ಯಾಬಿಟ್ ಇರುತ್ತೆ. ಸೊ ಇವನೇನು ಮಾಡ್ತಾನೆ, ಏರಿಯಾದಲ್ಲಿ ಎಲ್ಲೂ ಸ್ಮೋಕ್ ಮಾಡ್ತಾ ಇರಲ್ಲ. ಯಾರು ನೋಡಿ ಅವ್ರ ಅಪ್ಪ ಅಮ್ಮಗೆ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನಮ್ಮ ಏರಿಯಾದಿಂದ ಸ್ವಲ್ಪ ದೂರದಲ್ಲಿ ಫ್ಯಾಕ್ಟ್ರಿ ಏರಿಯಾ ಅಂತ ಇದೆ. ಲೈಕ್ ಎಲ್ಲಿ ಫ್ಯಾಕ್ಟ್ರಿಗಳೆಲ್ಲ ಇರುತ್ತೆ ಅದೊಂದು ಫ್ಯಾಕ್ಟ್ರಿ ಏರಿಯಾ ಅಂತ ಕರಿತೀವಿ. ಅಲ್ಲಿ ಒಂದು ಟೀ ಸ್ಟಾಲ್ ಇತ್ತು. ಲೈಕ್ ಅದೊಂದು ಸ್ವಲ್ಪ ಲೇಟ್ 1 ಗಂಟೆ 2 ಗಂಟೆವರೆಗೆಲ್ಲ ತೆಗ್ದಿರ್ತಾರೆ. ಇವನು ಅಲ್ಲೋಗಿ ಸ್ಮೋಕ್ ಎಲ್ಲ ಮಾಡ್ತಾನೆ. ಸ್ಮೋಕ್ ಎಲ್ಲ ಮಾಡಿಬಿಟ್ಟು ಗಾಡಿ ಎತ್ಕೊಂಡು ಮನೆ ಕಡೆ ಬರ್ತಾ ಇರ್ತಾನೆ. ಇನ್ನೇನು ಊರೊಳಗಡೆ ಎಂಟ್ರಿ ಆಗಬೇಕು, ಲೈಕ್ ಊರೊಳಗಡೆ ಎಂಟ್ರಿ ಆಗೋಕ್ಕೆ ಒಂದು 2 ಕಿಲೋಮೀಟರ್ಸ್ ಇರುತ್ತೆ. ಅಲ್ಲಿ ಒಬ್ಬರು ಅಜ್ಜಿ ನಿಂತ್ಕೊಂಡು ಡ್ರಾಪ್ ಕೇಳ್ತಾ ಇರ್ತಾರೆ. ಇವನೇನು ಮಾಡ್ತಾನೆ, ಈ ಟೈಮಲ್ಲಿ ಪಾಪ ಈ ಅಜ್ಜಿ ಡ್ರಾಪ್ ಕೇಳ್ತವ್ರೆ, ಕತ್ಲೆ ಬೇರೆ ಅಂದ್ಬಿಟ್ಟು ಬನ್ನಿ ಅಜ್ಜಿ ಆಯಿತು ಒತ್ತಿ ಅಂತ ಅಂದ್ಬಿಟ್ಟು ಹತ್ತಿಸ್ಕೊತಾನೆ. ಹತ್ತಿಸ್ಕೊಂಡು ಇನ್ನೇನು ಊರೊಳಗಡೆ ಎಂಟ್ರಿ ಆಗಬೇಕು, ಒಂದು ಸುಮಾರು ಒಂದು 200 to 300 ಮೀಟರ್ಸ್ ಇರಬೇಕು. ಆ ಟೈಮಲ್ಲಿ ಏನು ಮಾಡ್ತಾರೆ, ಅಜ್ಜಿ ನಿಲ್ಸು ಅಂತ ಹೇಳ್ತಾರೆ. ಇವನೇನು ಮಾಡ್ತಾನೆ, ಹಿರಿಯ ಅಜ್ಜಿ ಇನ್ನೇನು ಊರೇ ಬಂದುಬಿಡ್ತು, ಒಳಗಡೆ ಹೋಗ್ಬಿಟ್ಟು ಡ್ರಾಪ್ ಮಾಡ್ತೀನಿ ನಿಮ್ಮನ್ನ, ಈ ಟೈಮಲ್ಲಿ ಏನಕ್ಕೆ ಇಲ್ಲಿ ಇಳಿತೀರಾ ಅಂತ ಹೇಳ್ತಾನೆ. ಅಜ್ಜಿ ರೈಸೇ ಆಗೋಯ್ತಾರೆ ಫುಲ್ಲು. ಲೈಕ್ ಅಂದರೆ ಇಳಿಸೋ, ನಿಂಗೆ ಹೇಳೋದು ಅರ್ಥ ಇದಲ್ವಾ ಅಂತ ಫುಲ್ ಕಿಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಫಸ್ಟೇ ಶಾರ್ಟ್ ಟೆಂಪರ್. ಇವನೇನು ಮಾಡ್ತಾನೆ, ನಿಮ್ಮನ್ನ ಡ್ರಾಪ್ ಕೊಡೋದಲ್ದೇ ನಿಮ್ಮ ಕೈಲಿ ಮಾತೆಲ್ಲ ಕೇಳಬೇಕಾ, ಇಳಿರಿ ಅಂತ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಹಿಂದೆ ತಿರುಗ್ತಾನೆ. ಹಿಂದೆ ತಿರುಗಿ ನೋಡಿದ್ರೆ ಅಜ್ಜಿನೂ ಇಲ್ಲ, ಯಾರೂ ಇಲ್ಲ. ಅಟ್ಲೀಸ್ಟ್ ಆ ಕಡೆ ಈ ಕಡೆ ಲೈಕ್ ಎಲ್ಲರೂ ಹೋಗಿ ಉಸ್ಕೊಬಿಟ್ಟವ್ರ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡಿದ್ರೆ ಆ ಕಡೆ ಈ ಕಡೆ ಉಸ್ಕೊಳ್ಳೋಕ್ಕೂ ಜಾಗ ಇಲ್ಲ. ಯಾಕಂದರೆ ಕ್ಲಿಕ್ ರೋಡ್ ಅಕ್ಕಪಕ್ಕ ಸೈಟ್ಗಳು, ಲೈಕ್ ಖಾಲಿ ಜಾಗ. ಇವನು ನೆಕ್ಸ್ಟ್ ಸೆಕೆಂಡ್ ಗಾಡಿ ಸ್ಟಾರ್ಟ್ ಮಾಡಿ ಮನೆಗೆ ಹೋಗ್ಬಿಡ್ತಾನೆ. ಮನೆಗೆ ಹೋಗಿ ಬೆಳಗ್ಗೆ ಎದ್ದು ನೋಡಿದ್ರೆ ಅವ್ನಿಗೆ ಎದ್ದೇಳೋಕ್ಕಾಗ್ತಿರೋಷ್ಟು ಜ್ವರ. ಬೆಳಗ್ಗೆ ಆಗಿತ್ತು. ಅವ್ರ ಅಪ್ಪ ಅಮ್ಮ ಎಲ್ಲ ವಾಪಸ್ ಊರಿಂದ ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಇವನು ಇನ್ಸಿಡೆಂಟ್ಗಳೆಲ್ಲ ಹೇಳ್ತಾನೆ. ಈ ಥರ ರಾತ್ರಿ ಈ ಥರ ಆಯಿತು ಅಂತೆಲ್ಲ ಇನ್ಸಿಡೆಂಟ್ ಎಲ್ಲ ಹೇಳ್ತಾನೆ. ಅವರಮ್ಮ ಯಾರು ಇರ್ತಾರೆ ಅವ್ರಿಗೆ ಲೈಕ್ ಈ ಥರ ಎಲ್ಲ ಇನ್ಸಿಡೆಂಟ್ ಆದಮೇಲೆ ಬೇರೆಯವ್ರಿಗೆಲ್ಲ ಹೇಳಲೇಬೇಕಲ್ವಾ. ಸೊ ಪಕ್ಕ ಮನೆಯವ್ರಿಗೆ ಹೇಳ್ತಾರೆ. ಅವಾಗ ಅವ್ರು ಏನಂತ ಹೇಳ್ತಾರೆ ಅಂದರೆ, ಬಿಡಿ ನಿಮ್ಮ ಮಗ ಬಚಾವಾಗವನೇ, ಯಾಕಂದರೆ ನೆಗೆಟಿವ್ ಎಂಟಿಟಿಗಳಿಗೆ ಊರೊಳಗಡೆ ಬರೋಕ್ಕೆ ಎಂಟ್ರಿ ಇರಲ್ಲ. ಅದು ಈ ಟೈಮಲ್ಲಂತೂ, ಮಾರಿ ಹಬ್ಬದ ಟೈಮಲ್ಲಂತೂ ನೆಗೆಟಿವ್ ಎಂಟಿಟಿಗಳನ್ನ ಒಳಗಡೆ ಬರೋಕ್ಕೆ ಬಿಡೋದೇ ಇಲ್ಲ ಈ ತಾಯಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದನ್ನು ಬಂದು ಇವನು ನಮ್ಗೆ ಹೇಳ್ತಿದ್ರೆ ಲೈಕ್ ನಮಗೆಲ್ಲ ಗೂಸ್ ಬಂಪ್ಸ್ ಫೀಲ್ ಆಗ್ತಾಯಿತ್ತು. ಈ ಇನ್ಸಿಡೆಂಟ್ ಆದಮೇಲೆ ಅವನು ರಾತ್ರಿ ಹೊತ್ತು ಓಡಾಡೋದೆಲ್ಲ, ಆಚೆ ಕಡೆ ಬರೋದೇ ಇಲ್ಲ, ಅಷ್ಟು ಎದುರುಗೊಂಡಿದ್ದಾನೆ. ಇದು ಫಸ್ಟ್ ಇನ್ಸಿಡೆಂಟ್. ಸೆಕೆಂಡ್ ಇನ್ಸಿಡೆಂಟ್. ಈ ಇನ್ಸಿಡೆಂಟ್ ಬಂದು ನಮ್ಮ ಅಣ್ಣ ಯಾವಾಗ ಕಾಲೇಜ್ ಟೈಮಲ್ಲಿ ಇದ್ದ ಆವಾಗ ಅವ್ನ ಕ್ಲೋಸ್ ಫ್ರೆಂಡ್ಗಾಗಿರೋ ಒಂದು ರಿಯಲ್ ಇನ್ಸಿಡೆಂಟ್. ಅವ್ರ ಹೆಸರನ್ನು ಸುರೇಶ್ ಅಂತ ಇಟ್ಕೊಳ್ಳೋಣ. ಈ ಸುರೇಶ್ ಅನ್ನೋರು ಲೈಕ್ ಮಂಗಳೂರು ಸೈಡಿಂದ ಬಂದಿರ್ತಾರೆ ಪಾಪ ಓದೋಕ್ಕೆ ಅಂತ. ಆಮೇಲೆ ಇಲ್ಲಿ ಒಂದು PGಲಿ ಇರ್ತಾರೆ. ಅವರು ಯಾವ ಥರ ಕ್ಯಾರೆಕ್ಟರ್ ಅಂದರೆ, ಓದೋದ್ರಲ್ಲಿ ಹೆವಿ ಇಂಟ್ರೆಸ್ಟು ಮತ್ತು ಲೈಕ್ ಹಾರ್ಡ್ ವರ್ಕಿಂಗ್. ಈಗಿರಬೇಕಾದ್ರೆ ಒಂದಿನ ಏನಾಗುತ್ತೆ, ಅವ್ರು PGಲಿ ಇದ್ದವರು, PG ಓನರ್ ಯಾರು ಇರ್ತಾರೆ ಅವ್ರಿಗೆ ಇವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ. ಯಾಕಂದರೆ ಲೈಕ್ ಹಾರ್ಡ್ ವರ್ಕಿಂಗು, ಓದ್ತಾನೆ, ಚೆನ್ನಾಗಿ ಮಾತಾಡಿಸ್ತಾನೆ ಅಂತ ಅಂದ್ಬಿಟ್ಟು ಸ್ವಲ್ಪ ರೆಸ್ಪೆಕ್ಟ್ ಇರುತ್ತೆ. ಆಮೇಲೆ ಓನರು ಸ್ವಲ್ಪ ರಿಲೀಜಿಯಸ್ ವ್ಯಕ್ತಿ, ಪೂಜೆ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ, ಈ ಸುರೇಶ್ ಅನ್ನೋರ್ದು ಗಾಡಿ ಕೆಟ್ಟೋಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಮೆಕ್ಯಾನಿಕ್ ಹತ್ರ ಹೋಗಿ ರಿಪೇರಿಗೆ ಬಿಡ್ತಾರೆ. ಅವರು ಒಂದು 4 to 5 days ಬೇಕಣಪ್ಪ ರಿಪೇರಿ ಮಾಡೋಕ್ಕೆ, ಸ್ವಲ್ಪ ಜಾಸ್ತಿ ಗಾಡಿಗಳಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ಇವ್ರು ಸುರೇಶ್ ಏನು ಮಾಡ್ತಾರೆ ಅಂದರೆ, ಕಾಲೇಜ್ಗಾಗಲಿ ಮತ್ತು ಬೇರೆ ಎಲ್ಲೇ ಓಡಾಡೋಕ್ಕಾಗಲಿ ಬೇರೆಯವ್ರ ಗಾಡಿ ಆಗಲಿ ಯಾರ್ದು ಯೂಸ್ ಮಾಡ್ತಾರಲ್ಲ, ಲೈಕ್ ಎಲ್ಲೋದ್ರೂ ನಡ್ಕೊಂಡೇ ಹೋಗ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ, ಲೈಬ್ರರಿಯಿಂದ ಇವರು PGಗೆ ಬರೋದು ಲೇಟ್ ಆಗಿಬಿಟ್ಟಿರುತ್ತೆ, ಲೈಕ್ ನೈಟ್ ಆಗಿಬಿಟ್ಟಿರುತ್ತೆ. ಲೈಕ್ ಒಂದು 11:30 12 ಆಗಿರುತ್ತೆ. ಇವರು ಬ್ಯಾಗ್ ಹಾಕ್ಕೊಂಡು ವಾಪಸ್ PGಗೆ ನಡ್ಕೊಂಡು ಬರ್ತಾ ಇರ್ತಾರೆ.
ಬರೋ ಟೈಮಲ್ಲಿ ಒಂದು ಕಡೆ ಇವ್ರಿಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ನೈಟ್ ಟೈಮ್ ಕೋಲ್ಡ್ ವೆದರ್, ಬಟ್ ಆ ಒಂದು ಸ್ಪಾಟಲ್ಲಿ ಮಾತ್ರ ಹಾಟ್ ಫೀಲ್ ಆಗ್ತಾ ಇರುತ್ತೆ, ಲೈಕ್ ಬಿಸಿ ಗಾಳಿ ಫೀಲ್ ಆಗ್ತಾ ಇರುತ್ತೆ. ಹಿಂದೆ ಕೋಲ್ಡ್ ವೆದರ್, ಆ ಸ್ಪಾಟಲ್ಲಿ ಹಾಟ್ ವೆದರ್, ಸ್ವಲ್ಪ ಮುಂದೆ ಬಂದರೆ ಮತ್ತೆ ಕೋಲ್ಡ್ ವೆದರ್. ಇವರು ಇದನ್ನು ಥಿಂಕ್ ಮಾಡ್ತಾ ಸ್ವಲ್ಪ ಮುಂದೆ ನೋಡ್ಕೊಳ್ತಾ ಹೋಗ್ತಾರೆ. ಆವಾಗ ಇವ್ರ ಬ್ಯಾಗ್ನ ಯಾರೋ ಇಟ್ಕೊಂಡು ಎಳ್ದಂಗಾಗುತ್ತೆ. ಇವ್ರಿಗೆ ಹಿಂದೆ ತಿರುಗಿ ನೋಡೋಷ್ಟು ಧೈರ್ಯ ಇಲ್ಲ. ಸೊ ಇವ್ರೇನು ಮಾಡ್ತಾನೆ, ಸ್ವಲ್ಪ ಫಾಸ್ಟಾಗಿ ನಡ್ಕೊತ ಹೋಗಿ ಸ್ವಲ್ಪ ದೂರ ಆಗ್ತಿದ್ದಂಗೆ ಓಡೋಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಪಿ ಜಿಗೆ ಸೇರ್ಕೊತಾರೆ. ಫಸ್ಟ್ ದಿನ ಆಗಿರೋ ಎಕ್ಸ್ಪೀರಿಯನ್ಸ್ ಯಾರಿಗೂ ಹೇಳಿಲ್ಲ. ಸೆಕೆಂಡ್ ಡೇ ಇದು ಲೈಬ್ರರಿಯಿಂದ ಪಿ ಜಿಗೆ ಬರೋದು ಲೇಟ್ ಆಗುತ್ತೆ. ನಡ್ಕೊತಾ ಬರ್ತಾ ಇರ್ತಾರೆ. ಇವ್ರಿಗೆ ನಿನ್ನೆ ಆಗಿರೋ ಇನ್ಸಿಡೆಂಟ್ನೇ ನೆನೆಸ್ಕೊತಾ ಇರ್ತಾರೆ. ಇವರು ಬಿಡು, ಇದು ನನ್ನ ಲೈಕ್ ನಂದೇನೋ ಭ್ರಮೆ ಆಗಿರ್ಬೋದು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಬರ್ತಾ ಇರ್ತಾರೆ. ಅವ್ರು ಯಾವಾಗ ಸ್ಪಾಟಿಗೆ ಬರ್ತಾರೆ ಆವಾಗ ಸೇಮ್ ಹಿಂದೆ ಕೋಲ್ಡ್ ವೆದರು, ಆ ಸ್ಪಾಟಲ್ಲಿ ಮಾತ್ರ ಬಿಸಿ ಗಾಳಿ, ಸ್ವಲ್ಪ ಮುಂದೆ ಬಂದರೆ ಮತ್ತೆ ಕೋಲ್ಡ್ ವೆದರ್. ಇದು ಯಾವಾಗ ರಿಪೀಟ್ ಆಗುತ್ತೆ, ಇವರು ಹನುಮಾನ್ ಚಾಲೀಸ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೇಳ್ತಾ ಹೇಳ್ತಾ ಸ್ವಲ್ಪ ಮುಂದೆ ಹೋಗ್ತಾರೆ, ಮತ್ತೆ ಯಾರೋ ಬಂದು ಬ್ಯಾಗ್ ಹೇಳಿದ್ದಾರೆ. ಈ ಸಲ ಏನು ಮಾಡ್ತಾರೆ, ಹೋದ್ರೆ ಹೋಯ್ತು ಅಂದ್ಬಿಟ್ಟು ತಿರುಗಿ ನೋಡ್ತಾರೆ, ಯಾರೂ ಇಲ್ಲ. ಸೇಮ್ ಮತ್ತೆ ಸ್ವಲ್ಪ ಫಾಸ್ಟಾಗಿ ನಡ್ಕೊಂಡು ಹೋಗ್ತಾರೆ, ಆಮೇಲೆ ಓಡೋಗಿ ಪಿ ಜಿಗೆ ಸೇರ್ಕೊತಾರೆ. ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಲೈಕ್ ಇವ್ರಿಗೆ ತಡೆಯೋಕ್ಕಾಗ್ತಾರಲ್ಲ ಇದು ಏನು ನಡೀತೈತೆ ಅಂತ ಅಂದ್ಬಿಟ್ಟು ಹೋಗಿ ಆ ಓನರ್ ಯಾರು ಇರ್ತಾರೆ ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಅವ್ರಿಗೂ ಇವ್ರ ಮೇಲೆ ರೆಸ್ಪೆಕ್ಟ್ ಇರೋದ್ರಿಂದ ಇವ್ರು ಹೋಗಿ ಅವ್ರ ಹತ್ರ ಹಿಂಗೆ ಕೇಳ್ತಾರೆ, ಲೈಕ್ ಈ ಥರ ಇನ್ಸಿಡೆಂಟ್ ಆಯಿತು, ಕೋಲ್ಡ್ ವೆದರ್ ಫೀಲ್ ಆಗುತ್ತೆ, ಸ್ವಲ್ಪ ಮುಂದೆ ಹೋದ್ರು ಕೋಲ್ಡ್ ವೆದರು, ಬಟ್ ಆ ಸ್ಪಾಟಲ್ಲಿ ಮಾತ್ರ ನನಗೆ ಬಿಸಿ ಹಾಟ್ ವೆದರ್ ಫೀಲ್ ಆಗ್ತೈತೆ ಅಂತ. ಆವಾಗ ಅವರು ಏನಂತ ಹೇಳ್ತಾರೆ ಅಂದರೆ, ಅಲ್ಲಿ ಎಲ್ಲಿ ಹಾಟ್ ಆಗಿ ನಿಂಗೆ ಫೀಲ್ ಆಯ್ತಿತ್ತು ಅಲ್ಲಿ ನೆಗೆಟಿವ್ ಎಂಟಿಟಿಗಳು ಪಾಸ್ ಆಗಿರುತ್ತೆ, ಅದಕ್ಕೆ ನಿಮಗೆ ಹಾಟ್ ವೆದರ್ ಫೀಲ್ ಆಗಿರುತ್ತೆ ಅಂತ. ಆಮೇಲೆ ಬ್ಯಾಗ್ ಎಳ್ದಿರೋದು ಅಂತ ಕೇಳಿದ್ರೆ ಸೇಮ್ ಆ ನೆಗೆಟಿವ್ ಎಂಟಿಟಿನೇ ನನ್ನ ಜಾಗದಲ್ಲಿ ಯಾರೊಬ್ಬ ಬಂದ ಅಂತ ಅಂದ್ಬಿಟ್ಟು ನಿಮ್ಗೆ ಈ ಥರ ಎಲ್ಲ ಮಾಡಿರೋದೆ ಅಂತ. ಈ ಇನ್ಸಿಡೆಂಟ್ ಆದಮೇಲೆ ಸೇಮ್ ಇವರು ಅಷ್ಟೇ ನೈಟ್ ಓಡಾಡೋದನ್ನ ನಿಲ್ಲಿಸ್ಬಿಟ್ಟು ಬೆಳಗ್ಗೆ ಹೊತ್ತೆ ಹೋಗಿ ಲೈಕ್ ಕಾಲೇಜಿಂದ ಬಂದ ತಕ್ಷಣ ಲೈಬ್ರರಿಗೆ ಹೋಗಿ ಈ ಥರ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಸೆಕೆಂಡ್ ಇನ್ಸಿಡೆಂಟ್. ಸೊ ಇದಾಗಿತ್ತು ಇವತ್ತಿನ 2 ಟ್ರೂ ಇನ್ಸಿಡೆಂಟ್ಸ್. ಸೊ ನಿಮ್ಗೆ ಯಾವತ್ತಾರು ಈ ಥರ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಆಗಲಿ ಈ ಥರ ಯಾವತ್ತಾರು ಫೀಲ್ ಆಗಿದ್ರೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.